ಕಾನ್ಫೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೈ ಸೇರಿದೆ. ಸಿಜೆ ರಾಯ್ ಮೊಬೈಲ್ CDR ಕಾಲ್ ಡೀಟೇಲ್ಸ್ ರಿಪೋರ್ಟ್ ಅಂತ ಇರುತ್ತಲ್ಲ, ಆ ಒಂದು ವರದಿ ಅವರ ಒಂದು ಕೈ ಸೇರುತ್ತೆ. ಅಂದರೆ ಈ ಕಾಲ್ ಡೀಟೇಲ್ಸ್ ಏನಾಗುತ್ತೆ, ಮೊಬೈಲ್ ಕರೆಗಳನ್ನು ಮಾಡ್ತಿರಲ್ಲ, ಮೊಬೈಲ್ ಕರೆಗಳು, SMS, ಯಾರಿಗೆ ನೀವು ಕರೆ ಮಾಡಿದ್ದೀರಿ, ಏನು ಕಥೆ, ಇದೆಲ್ಲವೂ ಕೂಡ ಒಂದು ಕಡೆ ಚೆಕ್ ಮಾಡುವಂಥ ಒಂದು ವಿಧಾನ. ಯಾರು ಇವ್ರು ಕರೆ ಮಾಡಿದ್ರು, ಇವ್ರಿಗೆ ಯಾರು ಕರೆ ಮಾಡಿದ್ರು ಅಂಥೇಳಿ ಏನಾಗುತ್ತದು, ಈ ಸಾವಿಗಿಂತ ಮುಂಚೆ ಇವ್ರಿಗೆ ಯಾರಾದರೂ ಫೋನಲ್ಲಿ ಮಾತಾಡಿದ್ರಾ, ಇವ್ರಿಗೆ ಯಾರ್ದಾದ್ರೂ ಕರೆ ಬಂದಿತ್ತಾ, ಅಥವಾ ಇವರೇ ಯಾರಿಗಾದ್ರೂ ಬೇರೆಯವರು ಕರೆ ಮಾಡಿದ್ರಾ, ಇದು ಒಂದು ಭಾಗ. ಎರಡನೇದು, ಅಂಥ ವ್ಯಕ್ತಿಗಳು ಸಂಪರ್ಕ ಮಾಡ್ತಾರೆ ಪೊಲೀಸರು ಅವ್ರನ್ನ. ಏನ್ರಿ ನೀವು ಆ ದಿನ ಸಾವಿಗಿಂತ 1-2 ಗಂಟೆ ಮುಂಚೆ ಅಥವಾ ಒಂದು ದಿನ ಮುಂಚೆ ನೀವು ಕಾಲ್ ಮಾಡಿದ್ದೀರಲ್ಲ, ಅವಾಗ ಅವ್ರು ಟೆನ್ಷನಲ್ಲಿದ್ರಾ, ಅವ್ರಿಗೆ ಆಗ್ತಿರೋ ನೋವಿನ ಬಗ್ಗೆ ಅವ್ರು ಹೇಳ್ಕೊಂಡಿದ್ರಾ, ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ ಅವರು ಅಂತ ಕೇಳ್ಕೊಳ್ತಾರೆ ಅವರು. ಸರಿ, ಒಂದು 15 ದಿನದಿಂದ ಟ್ರ್ಯಾಕ್ ರೆಕಾರ್ಡ್ ಕೂಡ ತೊಗೋತಾರೆ, ಯಾರ ಜೊತೆ ಮಾತಾಡಿದ್ರು ಅಂಥೇಳಿ. ಅದರಲ್ಲಿ ಫಿಲ್ಟ್ರ್ ಮಾಡ್ಕೊಂಡು ಬರೋದು ಅಂತ ಹೇಳ್ತಾರೆ. ಪೊಲೀಸ್ ತನಿಖೆಯಲ್ಲಿ ಫಿಲ್ಟ್ರ್ ಮಾಡ್ಕೊಂಡು ಬರ್ತಾರೆ. ಎಲ್ಲಿಯಾದರೂ ಒಂದು 200 ಜನ ಜೊತೆ ಅವ್ರು ಮಾತಾಡಿರ್ಬೋದು ಅಂತ ಅಂದ್ಕೊಳ್ಳಿ. 200 ಜನರ ಜೊತೆಯಲ್ಲಿ ನಿರಂತರವಾಗಿ ಮಾತನಾಡೋರು ಒಂದು 20 ಜನ ಇದ್ದಾರಾ? ಆ 20 ಜನ ಯಾರ್ಯಾರು, ಅವ್ರಿಗೆ ಕ್ಲೋಸ್ ಯಾರ್ಯಾರು, ಎವ್ರಿ ಡೇ ಯಾರ ಬಳಿ ಇವ್ರು ಮಾತಾಡ್ತಾ ಇದ್ರು, ಅದನ್ನು ಒಂದು ಕಡೆ ಫಿಲ್ಟ್ರ್ ಮಾಡಿಕೊಂಡು ಅವ್ರಿಗೆಲ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ, ಗೊತ್ತಾಯ್ತಾ ಅಂಥೇಳಿ. ಅವ್ರಿಗೇನಾದರೂ ಅವ್ರ ತನಿಖೆಗೆ ಪೂರಕವಾಗಿ ಯಾರೊಂದಿಗಾದರೂ ಮಾತಾಡಿದರೆ ಅಂತ ಅನಿಸಿದ್ರೆ ಅವ್ರನ್ನ ಕರ್ಕೊಂಡು ಬಂದು ಡೀಟೇಲ್ಸ್ ತೊಗೊಳ್ತಾರೆ ಅವರು. ಇದು CDR ರಿಪೋರ್ಟ್ ಮಾಡ್ತಕ್ಕಂಥ ಕೆಲಸ. ಆದರೆ ಈ CDR ರಿಪೋರ್ಟಿಂದ SITಗೆ ಏನೋ ಒಂದಷ್ಟು ಸಿಕ್ಕಿದ್ದೇನೂ ಇಲ್ಲ ಅಂತ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸಿಜೆ ರಾಯ್ ಫೋನ್ ಕಾಲ್ ಮಾಡಿದ್ರೆ ಇಂಟರ್ನೆಟ್ ಕರೆಗಳು, ವಾಟ್ಸಪ್ ಕಾಲ್ ಆಗಿರಬಹುದು, ಬೇರೆ ಇಂಟರ್ನೆಟ್ ಆಧಾರಿತ ಕರೆಗಳಾಗಿ ಅದನ್ನು ಮಾಡಿದ್ದಾರೆಯೇ ಹೊರತು ನಾರ್ಮಲಾಗಿ ಮೊಬೈಲ್ ಕಾಲ್ ಮಾಡ್ತಾರಲ್ಲ, ಆ ಕಾಲ್ ಇವರು ಮಾಡಿಲ್ಲ. ವಾಟ್ಸಪ್ ಕಾಲ್ ಮಾಡಿರಬಹುದು, ಅಥವಾ ಫೇಸ್ಬುಕ್ ಕಾಲ್ ಮಾಡಿರಬಹುದು, ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾದ ಕಾಲ್ಗಳಿಂದ ಅವ್ರನ್ನ ಬಳಸ್ಕೊಂಡಿರಬಹುದು, ಇನ್ಯಾವುದೋ ಬೇರೆ ಆ್ಯಪ್ಗಳ ಮೂಲಕ ಮಾಡಿರಬಹುದೇ ವಿನಃ ಅದು CDRಲ್ಲಿ ಬರಲ್ಲ. ಅದಕ್ಕೆ ನೀವು ವಾಟ್ಸಪ್ ಅವರಿಗೆ ನೀವು ಅದಕ್ಕೆ ಒಂದು ಇಮೇಲ್ ಮಾಡಬೇಕಾಗತ್ತೆ, ಡೀಟೇಲ್ಸ್ ಬೇಕು ಅಂಥೇಳಿ. ಅವ್ರು ಕೊಡೋಕೆ ಒಪ್ಪಿದ್ರೆ ಸಿಕ್ಕಂತೆ. ವಾಟ್ಸಪ್ ಅವ್ರು ಏನು ಮಾಡಿಬಿಡ್ತಾರೆ, ಎಷ್ಟೋ ಸಂದರ್ಭಗಳಲ್ಲಿ ಡೀಟೇಲ್ಸ್ ನಾವು ಕೊಡೋಕ್ಕಾಗಲ್ಲ, ನಮ್ಮ ಕ್ಲೈಂಟ್ನ ಅದು ಗೌಪ್ಯತೆ, ನಮಗೊಬ್ಬರು ಯಾರೊಬ್ಬರು ನಮ್ಮ ಗ್ರಾಹಕ ಇದ್ದಾನಲ್ಲಪ್ಪ, ಅವನ ಗೌಪ್ಯತೆ ನಮಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆ್ಯಪಲ್ ಅವ್ರದ್ದಾದರೂ ಇದೇ ಕಥೆನೇ. ಆ್ಯಪಲ್ ಫೋನ್ ಯಾರಿಗೋ ಕರೆ ಮಾಡಿದ್ದ, ಈ ಫೋನ್ ಸ್ವಲ್ಪ ಡೇಟಾ ಬೇಕು ನಮಗೆ ಅಂತ ಆ್ಯಪಲ್ ಅವ್ರಿಗೆ ಬರೆದ್ರೆ ಅವ್ರು ಆ ಡೇಟಾ ಕೊಡಲ್ಲ. ಅವ್ರಿಗೆ ಆಚೆ ನಿಲ್ಲಿಸಿರ್ತಾರೆ. ಬರೀ ಪೊಲೀಸ್ಗೆಲ್ಲ, ಫೆಡ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಗೇಟಿನ ಆಚೆ ನಿಲ್ಲಿಸಿದ್ರು ಆ್ಯಪಲ್ ಕಂಪನಿಯವರು. ಅಂದರೆ ನಮ್ಮ ಒಬ್ಬ ಗ್ರಾಹಕನ ಗೌಪ್ಯತೆ ಅಷ್ಟರ ಮಟ್ಟಿಗೆ ನಾವು ಕಾಪಾಡ್ಕೋತೀವಿ ಅಂಥೇಳಿ. ಇಲ್ಲಿ ಇಂಟರ್ನೆಟ್ ಕರೆ ಮಾಡಿರೋದ್ರಿಂದ ಪೊಲೀಸರಿಗೆ ಸ್ವಲ್ಪ ಇದು ತಲೆನೋವಿದು. ಆ ಇಂಟರ್ನೆಟ್ ಕರೆಗಳನ್ನು ಭೇದಿಸೋದು ಅಷ್ಟು ಈಸಿ ಅಲ್ಲ. ಸುಮಾರು ಜನಕ್ಕೆ ಇಂಟರ್ನೆಟ್ ಕರೆ ಮಾಡಿದ್ದಾರೆ ಸಿಜೆ ರಾಯ್. ಯಾರ್ಯಾರಿಗೆ ಇಂಟರ್ನೆಟ್ ಕರೆ ಮಾಡಿದ್ರು ಅನ್ನೋದು ಇದೀಗ ನಿಗೂಢವಾಗಿ ಉಳ್ಕೊಂಡಿದೆ. ಉದ್ಯಮಿ ಇಂಟರ್ನೆಟ್ ಕರೆಗಳ ಬೆನ್ನು ಹತ್ತಿರೋದು SIT. ಇಂಟರ್ನೆಟ್ ಕರೆಗಳ IP ವಿಳಾಸವನ್ನು ಪತ್ತೆ ಹಚ್ತಾ ಇರೋದು SIT. ಸಿಮ್ನ ಇಂಟರ್ನೆಟ್ ಮೂಲಕ ಕರೆ ಮಾಡಿದರೆ ಪತ್ತೆ ಸಾಧ್ಯವಾಗುತ್ತೆ. ಕರೆ ಹೋಗಿದ್ಯಾ ಇಲ್ವಾ ಅಂತ ಮಾತ್ರ ಪತ್ತೆ ಆಗುತ್ತೆ. ಆದರೆ ವೈಫೈ ಮೂಲಕ ಕರೆ ಮಾಡಿಬಿಟ್ಟಿದ್ರೆ ಟ್ರೇಸ್ ಅಸಾಧ್ಯ. ಇವರ ಸಿಮ್ ಇದೆಯಲ್ಲ, ಆ ಸಿಮ್ಮಿಂದ ಕಾಲ್ ಹೋಗಿದರೆ ಒಂದು ವೇಳೆ ಅದನ್ನು ಇವರು ಟ್ರೇಸ್ ಮಾಡಬಹುದು. ಸಿಮ್ ನಂಬರಿಂದ ಈ ಕಾಲ್ ಹೋಗಿದೆ ಅಂತ, ಅಥವಾ ವೈಫೈನ ಬಳಸ್ಕೊಂಡ್ಬಿಟ್ಟು ಆ ಸಿಮ್ನ ಇಂಟರ್ನೆಟ್ಟಿಂದ ವೈಫೈ ಇಂಟರ್ನೆಟ್ ಬಳಸ್ಕೊಂಡು ಮಾಡಿದರೆ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ SIT ತನಿಖೆಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳಬಹುದು. ಇಂಟರ್ನೆಟ್ ಕರೆಗಳನ್ನು ಪತ್ತೆ ಹಚ್ಚೋದು ಟೆಕ್ನಿಕಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇದೊಂದು ಹಿನ್ನಡೆ ಅಂತ ಹೇಳಬಹುದು. ಇಟ್ಟಿಸ್ಕೊಳಕ್ಕಿದೆ ಸಂತೋಷ್ ಪಟೇಲ್ ಇಂಟರ್ನೆಟ್ ಕರೆಗಳು ಅಂತ ಬಂದ ತಕ್ಷಣ ಸೊ ಒಂದು ರೀತಿಯಲ್ಲಿ SITಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಇಂಟರ್ನೆಟ್ ಕರೆಗಳ ಒಂದಷ್ಟು ನಂಬರ್ಗಳು ಸಿಕ್ಕಿದೆಯಾ ಇವರಿಗೆ, ಅದರಿಂದ IP ಅಡ್ರೆಸ್ಸೋ, ಲೊಕೇಶನ್ನೋ, ಇನ್ನೊಂದು ಮತ್ತೊಂದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ, SIT ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಈಗ ಅಂತ? ರಬಕಾತ್, ಯಾವುದೇ ಒಂದು ಕ್ರೈಮ್ ಆದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಪೊಲೀಸರಿಗೆ ಲೀಡ್ ಕೊಡ್ತಾ ಇರುವಂಥದ್ದು ಮೊಬೈಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ನೆಟ್ವರ್ಕಿಂಗ್ ಇರ್ಬೋದು, ಅವರ ಮೊಬೈಲ್ ಬಳಕೆ ಮಾಡಿರುವಂಥದ್ದು ಇರ್ಬೋದು, ಯಾವ ರೀತಿಯಾಗಿ ಯಾರ ಜೊತೆ ಮಾತನಾಡಿರ್ತಾರೆ, ಚಾಟ್ಸ್ಗಳಿರ್ಬೋದು, ಇದನ್ನ ಇಟ್ಕೊಂಡು ಸಾಮಾನ್ಯವಾಗಿ ಕ್ರೈಮ್ ಪ್ರಕರಣಗಳಿರ್ಬೋದು, ಇತರ ಪ್ರಕರಣಗಳನ್ನು, ಚೀಟಿಂಗ್ ಪ್ರಕರಣಗಳನ್ನು ಕೂಡ ಬಯಲಿಗೆ ತರುವಂಥದ್ದು ಪೊಲೀಸರು. ಇಲ್ಲಿ SIT ಅಧಿಕಾರಿಗಳು ಇವರ ಇನ್ವೆಸ್ಟಿಗೇಷನ್ ಪಾರ್ಟ್ ಆಫ್ ಅದು ಕೂಡ ಒಂದಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಮೊಬೈಲನ್ನು ವಶಪಡಿಸಿಕೊಂಡು ಅವರ ಕಾಲ್ CDR ಅನ್ನು ತೆಗೆದುಕೊಂಡಿರುವಂಥದ್ದು. ಆದರೆ ಕಾಲ್ CDRನಲ್ಲಿ ಬಹುತೇಕವಾಗಿ ಇವರು ಸಂಪರ್ಕಗಳು ಮಾತನಾಡಿರುವಂಥದ್ದು ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ವಾಟ್ಸಪ್ ಕಾಲ್ಗಳನ್ನು ಹೆಚ್ಚಾಗಿ ಇವರು ಬಳಕೆಯನ್ನು ಮಾಡಿರ್ಬೋದು ಅನ್ನೋ ಮಾಹಿತಿಗಳು ಕೂಡ
ಲಭ್ಯವಾಗ್ತಿರುವಂಥದ್ದು. ಇವರ ಮೊಬೈಲನ್ನು ವಶಪಡಿಸ್ಕೊಂಡಿರುವಂತಹ ಅಧಿಕಾರಿಗಳು, SIT ಅಧಿಕಾರಿಗಳು, ಅದು ಐಫೋನ್ ಆಗಿರೋ ಹಿನ್ನೆಲೆಯಲ್ಲಿ ಅದರ ಒಂದು ಪಾಸ್ವರ್ಡ್ ಬೇಕಾಗುತ್ತೆ. ಆ ಪಾಸ್ವರ್ಡ್ ಯಾರಿಗೆ ಗೊತ್ತಂದ್ರೆ ಅವ್ರ ಕುಟುಂಬಸ್ಥರಿಗೆ ಗೊತ್ತಿದೆಯೋ ಇಲ್ಲ ಇವ್ರು ಪೊಲೀಸರಿಗೆ ಓಪನ್ ಮಾಡಬೇಕಂದ್ರೆ ಸುಲಭವಾಗಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಐಫೋನ್ ಪಾಸ್ವರ್ಡ್ಗಳು ಅದರ ಕಂಪನಿಗೆ ಕೇಳಬೇಕಾಗುತ್ತೆ. ಆದರೆ ಕಂಪನಿ ಗ್ರಾಹಕರ ಗೋಪ್ಯತೆ ಹಿನ್ನೆಲೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಅವರು ಹೇಳುವಂಥ ಸಾಧ್ಯತೆಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಇಂಟರ್ನೆಟ್ ಕಾಲ್ಗಳು ಏನು ವಾಟ್ಸಪ್ ಕಾಲ್ಗಳನ್ನ ಮಾಡ್ಕೊಂಡಿದ್ರೆ ಅದರ ಡೇಟಾವನ್ನು ಈಗ ಕಲೆ ಆಗ್ತಾ ಇರಬೇಕಾಗಿರುವಂಥದ್ದು. ವಾಟ್ಸಪ್ ಕಾಲ್ಗಳನ್ನ ಬಹುತೇಕ ಹೆಚ್ಚಾಗಿ ಮಾಡಿರೋ ಹಿನ್ನೆಲೆಯಲ್ಲಿ ಇವರಿಗೆ ಅಲ್ಲಿ ಯಾವುದೇ ರೀತಿಯ ಲೀಡ್ಗಳಾಗಲಿ ಸಾಕ್ಷಿಗಳು ಪತ್ತೆ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಏನಾದರೂ ಇರುವಂತಹ ಒತ್ತಡಗಳಿದ್ದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಥ್ರೆಟ್ಗಳಿದ್ರೆ ಸೊ ಅದ್ರ ಬಗ್ಗೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚು ಕಡಿಮೆ ಇರುವಂಥದ್ದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಅಷ್ಟೇ ಅಲ್ಲದೆ ಇವರು ತಮ್ಮ ಮೊಬೈಲ್ಗೆ ರೀಚಾರ್ಜ್ ಮಾಡಿದಾಗ ಮಾಡ್ಕೊಂಡಂತಹ ಇಂಟರ್ನೆಟ್ಟಿಂದ ಕರೆ ಮಾಡಿದರೆ ಆ ಮಾಹಿತಿ ಸಿಗ್ಬೋದು. ಅದೇ ವೈಫೈಯನ್ನು ಬಳಸ್ಕೊಂಡು ಮಾಡಿದರೆ ಆ ಮಾಹಿತಿಗಳು ಕೂಡ ಸಿಗುವಂಥದ್ದು ಸಾಕಷ್ಟು ಕಡಿಮೆ ಅನ್ನೋ